ಸೂಪರ್ ಮೂವಿ ಸಸ್ಪೆನ್ಸ್ ಎಲ್ಲ ಥ್ರಿಲ್ಲರ್ ಚೆನ್ನಾಗಿದೆ. ಪೊಲೀಸ್ ಸ್ಟೋರಿ ನಮಗೆ ಹೆಂಗೆ ಮೆಸೇಜ್ ಕೊಡಬೇಕು, ಒಳ್ಳೆ ಮೆಸೇಜ್ ಇದೆ. ಈಗ ಹೆಂಗೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ ಇದೆ, ಆ ಥರ ಹೆಂಗಿದೆಯೋ ಇದು ಪೊಲೀಸಿನವ್ರಿಗೆ ಒಂದು ಸ್ವಲ್ಪ ತಿಳಿಬೇಕು. ನಮಗೂ ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಸೂಪರ್ ಚೆನ್ನಾಗಿದೆ. ತುಂಬ ಸಸ್ಪೆನ್ಸಿಂಗ್ ಆಗಿದೆ. ಫುಲ್ ಇಂಟ್ರೆಸ್ಟ್ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಫ್ಯಾಮಿಲಿ ಕೂಡ ಬಂದು ನೋಡ್ಬೋದು. ತುಂಬ ಮೀನಿಂಗ್ಫುಲ್ ಇದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ ಸರ್. ಏನು ಅಂತಂದರೆ ಎಲ್ಲ ಫಿಲಮ್ಸ್ಗಳು ಡಿಫ್ರೆಂಟ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಅರ್ಥ ಆಗುತ್ತೆ ಏನು ಅಂತೇಳಿ. ಇದು ಪೊಲೀಸವ್ರ ಬಗ್ಗೆ ಹೇಳಿದ್ದಾರೆ. ಎಲ್ಲ ಪೊಲೀಸ್ನವರು ಒಳ್ಳೆಯವರಾಗಿರಲ್ಲ, ಎಲ್ಲ ಪೊಲೀಸ್ನವರು ಕೆಟ್ಟವರಾಗಿರಲ್ಲ. ಸೊ ನೋಡಿದರೆ ಅರ್ಥ ಆಗುತ್ತೆ. ಸೊಸೈಟಿ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ತುಂಬ ಸಸ್ಪೆನ್ಸ್ ಇದೆ, ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಬಟ್ ಪೊಲೀಸ್ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಾಗ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಬಟ್ ನಾನು ಅನುಭವ ಉಂಡಿದ್ದೀನಿ. ಸ್ಟೇಷನಲ್ಲಿ ಹೋಗಿ ಕೆಲವೊಬ್ರು ಬೇರೆಯವ್ರ ಪರ ಹೋಗಿ ನಮ್ಮನ್ನೇ ಕಳ್ಳರ ಥರ ಕೂರಿಸಿದ್ರು. ಒಂದು ಅನ್ಯಾಯ ನಡೀತಿರ್ಬೇಕಾದ್ರೆ ನಾವು ಹೋಗಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ಅವರು ಅಲ್ಲಿ ಹೋಗಿ ಸಡನ್ನಾಗಿ ಆ್ಯಕ್ಷನ್ ತೊಗೊಳ್ಳಿಲ್ಲ. ನಮ್ಗದು ಭಾಳ ಬೇಜಾರಾಗಿತ್ತು. ನಾವು ಅದನ್ನು SP ಅವ್ರಿಗೂ ಹೋಗ್ವಿ ತೊಗೊಂಡೋದನ್ನು. ಅಲ್ಲಿಂದ ಕಾಲ್ ಬಂದಾಗ ಅವರು ಅದನ್ನು ಕೇಸ್ನ ತೊಗೊಂಡ್ರು, ಏನಂತ ಸಾಲ್ವ್ ಮಾಡು ಅಂತ ಹೇಳಿದರು. ಬಟ್ ನನ್ನ ಅನುಭವ ಹೇಳ್ಬೇಕಾದ್ರೆ ತುಂಬ ಕೆಟ್ಟ ಅನುಭವನೂ ಇದೆ, ಒಳ್ಳೆ ಅನುಭವನೂ ಇದೆ. ಒಳ್ಳೆ ಪೊಲೀಸ್ನವರು ಇದ್ದಾರೆ, ಕೆಟ್ಟ ಪೊಲೀಸ್ನವರು ಇದ್ದಾರೆ. ಬಟ್ ಎಲ್ಲ ಪೊಲೀಸ್ನವರು ಎತ್ತೆಚ್ಕೋಬೇಕು. ಒಬ್ರಿಗೆ ಅನ್ಯಾಯ ಸುಮ್ಮನೆ ತಗೊಂಡು ಬಂದು ಸ್ಟೇಷನಲ್ಲಿ ಹಾಕಿ ವಧೆಗಳ್ನ ಕೊಡೋದಕ್ಕೂ ಮುಂಚೆ ಬಟ್ ಏನು ಎಲ್ಲ ಇನ್ಫಾರ್ಮೇಷನ್ ತಗೋಬೇಕಾಗಿರೋದು ಪೊಲೀಸ್ನವ್ರ ಕರ್ತವ್ಯ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪಾತ್ರಗಳು ಚೆನ್ನಾಗಿದೆ. ಪೊಲೀಸರಿಗೆ ಒಂಥರ ಮೆಸೇಜ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಇಷ್ಟ ಆಯಿತು. ಒಳ್ಳೆ ಮೆಸೇಜು. ಪೊಲೀಸರು ಏನು ಕರಪ್ಟ್ ಮಾಡ್ತಿದ್ರೆ ಇದಕ್ಕೆಲ್ಲ ಒಳ್ಳೆ ಉತ್ತರನೇ ಸಿಕ್ಕಿದೆ ಮೂವಿಯಿಂದ. ಒಳ್ಳೆ ಮೆಸೇಜ್. ಅಣ್ಣ ಮಸ್ತಿದೆ ಅಣ್ಣ, ನೋಡ್ಬೋದು ಫಿಲಮ್ ನೋಡ್ಬೋದು. ಸೂಪರ್ ಚೆನ್ನಾಗಿತ್ತು. ಸೂಪರ್ ಚೆನ್ನಾಗಿತ್ತು. ಚೆನ್ನಾಗಿತ್ತು ಬ್ರೋ. ಮೂವಿ ಮಾತ್ರ ಸೂಪರ್ ಮೂವಿ ಬ್ರೋ. 1 ನೈಟ್ ಮೂವಿ, ಬಟ್ ಸೂಪರ್ ಆಗಿದೆ ಮೂವಿ. ಅಲ್ಟಿಮೇಟ್ ಮೂವಿ. ಎಲ್ಲರೂ ಬಂದು ಚೆನ್ನಾಗಿದೆ ಫಿಲ್ಮ್, ನೋಡ್ಬೋದು. ಸರ್ ಮೂವಿ ಚೆನ್ನಾಗಿತ್ತು. ತುಂಬ ಕ್ಯೂರಿಯಾಸಿಟಿ ಇತ್ತು, ಒಳ್ಳೆ ಟ್ವಿಸ್ಟ್ ಇತ್ತು, ಚೆನ್ನಾಗಿ ಅನಿಸ್ತು. ಬೋರನ್ನ ಎಲ್ಲೂ ಆಗಲಿಲ್ಲ. ಚೆನ್ನಾಗಿತ್ತು ಸರ್ ಮೂವಿ. ಸರ್ ಏನು ಹೇಳ್ಬೇಕ್ಲಿ, ನೋಡದೇ ಇರೋರು ಬಂದು ನೋಡಿ. ಒಳ್ಳೆ ಕ್ಯೂರಿಯಾಸಿಟಿ ಇದೆ. ಶೇಷ ಮೂವಿ. ಪೊಲೀಸ್ ಸ್ಟೇಷನಲ್ಲಿ ಯಾವ ಥರ ಇರ್ತಾರೆ, ಹೊರಗೆ ಯಾವ ಥರ ಇರ್ತಾರೆ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ಲೀಸ್ ವಿಸಿಟ್ ದ ಮೂವಿ. ಈ ಮೂವಿ ನೋಡಿ, ಮತ್ತು ಪೊಲೀಸು ಹೆಂಗಿರಬೇಕು ಅಂತ ಎಲ್ಲ ನೀಟಾಗಿ ಹೇಳಿದ್ದಾರೆ. ಇದರೊಳಗೆ ಕರಪ್ಟ್ ಹೆಂಗಿರ್ತಾರೆ, ನಾರ್ಮಲ್ಲು ಎಲ್ಲ ಹೇಳಿದ್ದಾರೆ. ಬಂದು ನೋಡಿ ಬ್ರೋ. ತುಂಬ ಸಿನಿಮಾ ನೋಡಿದ್ವಿ. ಸೊ ಒಂದು ವಿಭಿನ್ನವಾಗಿ ಸಿನಿಮಾ ಮೂಡಿ ಬಂದಿದೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಬ್ರೋ. ಸೊ ಯಾಕೆ ಅಂತಂದರೆ ಈ ಕಡೆ ಎರಡೂ ತೋರಿಸಿದ್ದಾರೆ. ಕರಪ್ಟರು ಇರ್ತಾರೆ, ಪ್ರಾಂಪ್ಟರು ಇರ್ತಾರೆ ಅಂತ. ಸೊ ಮೇನ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಬ್ರೋ. ಜನ ಆಗಿ ನಾವು ಯಾವುದನ್ನು ತೊಗೋಬೇಕು, ಪಾಸಿಟಿವ್ ತೊಗೋಬೇಕು, ನೆಗೆಟಿವ್ ತೊಗೋಬೇಕು ಅನ್ನೋದು ಮೇನ್. ಸೊ ಎಲ್ಲರೂ ಮೂವಿ ನೋಡಬೇಕು. ನೋಡಿದ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕು ಬ್ರೋ. ಯಾಕೆ ಅಂತಂದರೆ ಎಲ್ಲರೂ ಈಗೇನು ಅಂತಂದರೆ ಬರೀ ನೆಗೆಟಿವ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಪಾಸಿಟಿವ್ ನೆಗೆಟಿವ್ ಎರಡೂ ತೋರಿಸಿದ್ದಾರೆ. ಇದರಲ್ಲಿ ಯಾವುದನ್ನು ನಾವು ತೊಗೊತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಹೇಳೋದಾದ ಅಂತಂದರೆ ನಾನು ಪಾಸಿಟಿವ್ನೇ ತೊಗೊತೀನಿ. ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಬ್ರೋ. ಸೊ ಎಲ್ಲರೂ ಬಂದು ಮೂವಿ ನೋಡಲಿ ಅಂತೇಳಿ ಹೇಳ್ತೀನಿ ಬ್ರೋ. ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಬ್ರೋ. ಥ್ಯಾಂಕ್ ಯು.